ಆದಿಶಂಕರಾಚಾರ್ಯರು ಯಾರು ಅದ್ವೈತ ವೇದಾಂತವನ್ನು ಹುಟ್ಟುಹಾಕಿದ್ರು ಅವರು ಶೈವರಾಗಿದ್ರು. ಶಿವನನ್ನ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನಂಬೋರು ಶೈವರು. ಹೀಗೆ ಒಂದ್ಸರಿ ಶಂಕರರು ಶಕ್ತಿಯನ್ನ ಆರಾಧನೆ ಮಾಡುವ ಒಂದು ಊರಿಗೆ ಬರ್ತಾರೆ, ದೇವಿಯ ಮೇಲಿರುವ ಅವರ ಭಕ್ತಿಗೆ ಸವಾಲ್ ಹಾಕಕ್ಕೆ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. ಆದಿಶಂಕರಾಚಾರ್ಯರಿಗೆ ವಿಪರೀತ ಜ್ವರ ಬರುತ್ತೆ. ಇದರಿಂದ ಅವರು ಎದ್ದೇಳಕ್ಕೂ ಆಗದೇ ಇರುವಂತ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಆಗ ಶಂಕರರು ಇದ್ದ ಮನೆಯ ಬಾಗಿಲತ್ರ ಒಂದು ವೃದ್ಧೆ ಬರ್ತಾರೆ ಭಿಕ್ಷೆ ಕೇಳೋದಕ್ಕೆ. ಶಂಕರರ ಶಿಷ್ಯರು ಆ ವೃದ್ಧೆಗೆ ಊಟವನ್ನು ತಗೊಂಡು ಹೋಗಿ ಕೊಟ್ಟಾಗ ಅವರು ಅದನ್ನ ನಿರಾಕರಿಸ್ತಾರೆ. ಆ ವೃದ್ಧೆ ಹೇಳ್ತಾರೆ, ನನಗೆ ಶಂಕರರ ಕೈಯಲ್ಲೇ ಊಟವನ್ನ ಕೊಡಿಸಿ ಅಂತ. ಶಂಕರರು ಅಲ್ಲಿಂದನೇ ಆ ವೃದ್ಧೆಗೆ ಉತ್ತರಿಸ್ತಾರೆ, ತಾಯಿ, ನನಗೆ ಎದ್ದೇಳುವಷ್ಟು ಶಕ್ತಿ ಕೂಡ ನನ್ನಲ್ಲಿ ಉಳಿದಿಲ್ಲ ಅಂತ. ಅದಕ್ಕೆ ಆ ವೃದ್ಧೆ ಹೇಳ್ತಾರೆ, ಶಕ್ತಿಗೆ ಸವಾಲ್ ಹಾಕಕ್ಕೂ ನಿಮಗೆ ಶಕ್ತಿ ಬೇಕಲ್ವಾ ಆಚಾರ್ಯರೇ? ಈಗ ನೀವು ಆ ಶಕ್ತಿ ಇಲ್ದಿರ ಎದ್ದೇಳಕ್ಕೂ ಆಗ್ತಿಲ್ವಲ್ಲ, ಯಾಕೆ ಅಂತ ನೆನಪಿಸ್ತಾರೆ. ಆ ವೃದ್ಧೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಆದಿಶಕ್ತಿ ಅಂತ ಶಂಕರರಿಗೆ ತಿಳಿಯುತ್ತೆ. ಆದಿಶಂಕರಾಚಾರ್ಯರಿಗೆ ತಮ್ಮ ತಪ್ಪರಿವಾಗಿ ತಾಯಿಯ ಕಾಲಿಗೆ ಬಿದ್ದು ಅವರ ಕ್ಷಮೆ ಯಾಚಿಸ್ತಾರೆ. ಆಗ್ಲೇ ಆದಿಶಂಕರಾಚಾರ್ಯರು ಮಹಿಷಾಸುರ ಮರ್ದಿನಿ ಅಥವಾ ಐಗಿರಿ ನಂದಿನಿ ಸ್ತೋತ್ರವನ್ನ ರಚನೆ ಮಾಡ್ತಾರೆ. ಶಕ್ತಿ ಇಲ್ಲದೆ ಶಿವನು ಕೂಡ ಶವದ ಸಮಾನ ಅಂತ ಅದಕ್ಕೆ ಅಲ್ವಾ ಹೇಳೋದು. ನೀವು ಯಾವ ಶಕ್ತಿಯನ್ನ ನಂಬ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.